ಇಂದಿನ ಬುಧವಾರ ಜನವರಿ 28, 2026 ಭಾರತೀಯ ಷೇರು ಮಾರುಕಟ್ಟೆಯು ಹೂಡಿಕೆದಾರರಿಗೆ ಭರ್ಜರಿ ಲಾಭವನ್ನು ತಂದುಕೊಟ್ಟಿದೆ. ಪ್ರಮುಖವಾಗಿ ಭಾರತ ಮತ್ತು ಯುರೋಪ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ಟಿಎ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಇಂದಿನ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್. ಮಾರುಕಟ್ಟೆಯ ಏರಿಕೆಯ ನಡುವೆಯೂ ಕೆಲವು ಷೇರುಗಳು ಗಮನಾರ್ಹ ಏರಿಕೆ ಕಂಡರೆ ಇನ್ನು ಕೆಲವು ಕುಸಿತ ಕಂಡಿವೆ. ಹೆಚ್ಚು ಲಾಭ ಗಳಿಸಿದ ಷೇರುಗಳು: ಭಾರತ್ ಎಲೆಕ್ಟ್ರಾನಿಕ್ಸ್ ಬೆಲ್ 9.21%, ಒಎನ್ಜಿಸಿ 8.18%, ಕೋಲ್ ಇಂಡಿಯಾ 5.27%, ಬಜಾಜ್ ಫೈನಾನ್ಸ್ 2.60%. ನಷ್ಟ ಅನುಭವಿಸಿದ ಷೇರುಗಳು: ಟಾಟಾ ಕನ್ಸ್ಯೂಮರ್ -4.55%, ಏಷ್ಯನ್ ಪೇಂಟ್ಸ್ -4.22%, ಮಾರುತಿ ಸುಜುಕಿ 2.39%, ಐಟಿಸಿ 1.47%. ಮಾರುಕಟ್ಟೆ ಏರಿಕೆಗೆ ಪ್ರಮುಖ ಕಾರಣಗಳು: ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ಜವಳಿ, ಚರ್ಮ ಮತ್ತು ಆಭರಣ ರಫ್ತುದಾರರಿಗೆ ಹೊಸ ಭರವಸೆ ನೀಡಿದೆ. ಹೂಡಿಕೆದಾರರ ಆಸ್ತಿ ಹೆಚ್ಚಳ: ಇಂದಿನ ಒಂದೇ ದಿನದ ಏರಿಕೆಯಿಂದ ಹೂಡಿಕೆದಾರರ ಸಂಪತ್ತು ಸುಮಾರು 6 ಲಕ್ಷ ಕೋಟಿ ಹೆಚ್ಚಾಗಿದೆ. ವಲಯವಾರು ಪ್ರಗತಿ: ತೈಲ ಮತ್ತು ಅನಿಲ ವಲಯವು ಶೇಕಡಾ 3.40ರಷ್ಟು ಏರಿಕೆ ಕಂಡು ಅತಿ ಹೆಚ್ಚು ಲಾಭ ತಂದುಕೊಟ್ಟಿದೆ. ಲೋಹ ಮತ್ತು ವಿದ್ಯುತ್ ವಲಯಗಳು ಸಹ ಸಕಾರಾತ್ಮಕವಾಗಿವೆ. ರೂಪಾಯಿ ಮೌಲ್ಯ: ಅಮೆರಿಕದ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯವು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದು ಮಾರುಕಟ್ಟೆಗೆ ಬಲ ತುಂಬಿದೆ. ಪ್ರಸ್ತುತ $1 ಈಕ್ವಲ್ಸ್ ₹91.73. ಚಿನ್ನ ಮತ್ತು ಬೆಳ್ಳಿ ಬೆಲೆ: ಬೆಂಗಳೂರು ಷೇರು ಮಾರುಕಟ್ಟೆಯ ಜೊತೆಗೆ ಇಂದು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲೂ ಭಾರೀ ಏರಿಕೆ ಕಂಡುಬಂದಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಂ ₹16,517, ಸುಮಾರು ₹295 ಏರಿಕೆ. ಬೆಳ್ಳಿ 1 ಕೆಜಿ ಸುಮಾರು ₹3.80 ಲಕ್ಷ ಗಡಿ ತಲುಪಿದೆ.